ಒಂದು, ಕೃತಜ್ಞತಾ ಭಾವ ನಮ್ಮಲ್ಲಿರುವ ಮತ್ತು ನಮಗೆ ದೊರೆಯುವ ಸಣ್ಣ ಸಣ್ಣ ಅನುಕೂಲಗಳಿಗೆ ಧನ್ಯವಾದ ಹೇಳುತ್ತಾ ಕೃತಜ್ಞತೆಯ ಭಾವವನ್ನು ವ್ಯಕ್ತಪಡಿಸಿದರೆ ಅದು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ನಿತ್ಯ ನಾವು ಕಚೇರಿಗೂ ಶಾಲಾ ಕಾಲೇಜಿಗೂ ಪ್ರಯಾಣಿಸುವಾಗ ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಬ್ಬರಿಗೂ ಧನ್ಯವಾದ ಅರ್ಪಿಸಿದರೆ ಅದರಿಂದ ಅವರ ದಿನವೂ ಉಲ್ಲಾಸಿತವಾಗಿರುತ್ತದೆ, ನಮ್ಮ ಮನಸ್ಸಿನಲ್ಲೂ ಉತ್ಸಾಹ ಮೂಡುತ್ತದೆ. 2. ಶಾರೀರಿಕ ಚಟುವಟಿಕೆ. ನಿತ್ಯವೂ ಮಾಡುವ ವ್ಯಾಯಾಮ, ಯೋಗಾಸನ ಮತ್ತು ಧ್ಯಾನಗಳು ಮನಸ್ಸನ್ನು ಪ್ರಸನ್ನಗೊಳಿಸಿ ಉತ್ಸಾಹವನ್ನು ತರುತ್ತದೆ. ವ್ಯಾಯಾಮದಿಂದ ದೇಹದಲ್ಲಿ ಸಂತೋಷಕಾರಕ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತವೆ. ಆದುದರಿಂದ ನಮ್ಮ ವ್ಯಾಯಾಮಕ್ಕೆ ತಕ್ಕುದಾದ ವ್ಯಾಯಾಮದಲ್ಲಿ ತೊಡಗುವುದರಿಂದ ಉತ್ಸಾಹವನ್ನು ಕಾಪಾಡಿಕೊಳ್ಳಬಹುದು. 3. ಗುರಿ ಇರಬೇಕು. ಬಾಳಲ್ಲಿ ಜೀವನದಲ್ಲಿ ಒಂದು ಗುರಿ ಇರಿಸಿಕೊಳ್ಳುವುದರಿಂದ ಅದನ್ನು ಸಾಧಿಸಲು ಶ್ರಮಿಸುವುದರಿಂದ ಉತ್ಸಾಹವನ್ನು ಕಾಪಾಡಿಕೊಳ್ಳಬಹುದು. ಗುರಿ ಎತ್ತರವಾದಷ್ಟು ಉತ್ಸಾಹ ಹೆಚ್ಚು. ಬೆಟ್ಟ ದೊಡ್ಡದಾದಷ್ಟು ಹತ್ತುವ ಹುಮ್ಮಸ್ಸು. 4. ಸಕಾರಾತ್ಮಕ ಜನರ ಸಹವಾಸ. ಸಂತೋಷ ಮತ್ತು ಉತ್ಸಾಹದಿಂದ ಇರುವವರ ಸಹವಾಸದಿಂದ ನಮ್ಮಲ್ಲೂ ಅದರ ಪ್ರಭಾವ ಮೂಡುತ್ತದೆ. ಇದು ಸಾಧ್ಯವಾದಷ್ಟು ಉತ್ಸಾಹಶಾಲಿಗಳೊಂದಿಗೆ ನಮ್ಮ ಒಡನಾಟವಿರಲಿ. 5. ಹವ್ಯಾಸಗಳು. ನಮಗೆ ಇಷ್ಟವಾದ ಕೆಲಸಗಳನ್ನು ಮಾಡುವುದರಿಂದ, ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದರಿಂದ ಮನಸ್ಸಿಗೆ ತೃಪ್ತಿ ದೊರೆತು ಚಟುವಟಿಕೆಗಳಲ್ಲಿ ಉತ್ಸಾಹ ತುಂಬಿಕೊಳ್ಳುತ್ತದೆ. ನಿಜವಾದ ಆರೋಗ್ಯ ಎಂದರೆ ಕೇವಲ ರೋಗವಿಲ್ಲದಿರುವುದು ಮಾತ್ರವಲ್ಲ, ಅದು ಒಂದು ಪೂರ್ಣವಾದ ಸ್ಥಿತಿ. ದೇಹ, ಮನಸ್ಸು ಮತ್ತು ಆತ್ಮದ ಸಮಗ್ರ ಕ್ಷೇಮ. ಈ ತ್ರಿವೇಣಿ ಸಂಗಮದಲ್ಲಿ ಉತ್ಸಾಹವೇ ಪ್ರವಾಹದ ಶಕ್ತಿ. ಉತ್ಸಾಹವು ನಮ್ಮ ಜೀವನದ ದಿಕ್ಕು ಮತ್ತು ಗತಿ ನೀಡುತ್ತದೆ. ಆದ್ದರಿಂದ ಉತ್ಸಾಹವನ್ನು ಕಳೆದುಕೊಳ್ಳಬಾರದು. ಸವಾಲುಗಳು ಬಂದಾಗ ಅವುಗಳನ್ನು ಸ್ವಾಗತಿಸಿ ಜೀವನದ ಪ್ರತಿ ಕ್ಷಣವನ್ನು ಉತ್ಸಾಹದಿಂದ ಪೂರ್ಣ ಭಾವದಿಂದ ಜೀವಿಸಬೇಕು. ನಮ್ಮ ಉತ್ಸಾಹವೇ ನಮ್ಮ ಆರೋಗ್ಯದ ಸತ್ಯವಾದ ಮತ್ತು ಅತ್ಯುತ್ತಮ ಲಕ್ಷಣವಾಗಿದೆ. ಉತ್ಸಾಹವೇ ಪರಮ ಬಲ. ಉತ್ಸಾಹಕ್ಕಿಂತ ಮಿಗಿಲಾದ ಬಲವೇ ಇಲ್ಲ. ಅಂತಹ ಉತ್ಸಾಹವು ಯಾವಾಗಲೂ ಹಿತಕರವಾದುದು ಮತ್ತು ಎಲ್ಲ ಆರೋಗ್ಯವನ್ನು ನೀಡುವಂಥದ್ದು. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಮಾತ್ರ ಮರೆಯಬೇಡಿ. ಹೊಸ ವಿಷಯಗಳಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.